ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್ 1 ಅಂದ್ರೆ ಇದು 5th ಸೆಮಿಸ್ಟರ್ ಇರೋ ಸಬ್ಜೆಕ್ಟ್. ಇದರಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಚಾಪ್ಟರ್ಸ್ ನಾವು ತಿಳ್ಕೊಳ್ಳೋಣ ಬನ್ನಿ. ಸಮ್ಸ್ ಎಲ್ಲ ಈಸಿಯಾಗಿ ಇರುತ್ತೆ, ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಮಿಸ್ಟರ್ ನಟರಾಜ್ is employed in a town with a population of 13 lakh. ಮಿಸ್ಟರ್ ನಟರಾಜ್ ಅನ್ನೋರು ಒಬ್ಬ ಟೌನ್ ಅಲ್ಲಿ ಎಂಪ್ಲಾಯ್ ಆಗಿರ್ತಾರಂತೆ. ಆ ಟೌನ್ ಅಲ್ಲಿ ಬಂದ್ಬಿಟ್ಟು ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂತ ಅಂದ್ರೆ 13 ಲ್ಯಾಕ್ ಇರುತ್ತೆ. ಇದೊಂದು ಕ್ಲೂ ಆಗಿರುತ್ತೆ. ಏನಕ್ಕಂತ ಅಂದ್ರೆ ನಾವು ಇಲ್ಲಿ ಈ ಕ್ವಶನ್ ಅಲ್ಲಿ RFN ಕ್ಯಾಲ್ಕುಲೇಟ್ ಮಾಡಬೇಕು. ಸೊ RFN ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಒಂದು ಕ್ಲೂ ಆಗಿ ಕೊಟ್ಟಿರ್ತಾರೆ 13 ಲ್ಯಾಕ್ ಅಂತ. ಸೊ ಇದು ನಾನು ಸಮ್ ಮಾಡ್ಬೇಕಾದ್ರೆ ಅರ್ಥ ಮಾಡಿಸ್ತೀನಿ ನಿಮ್ಗೆ. ಇಸ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024 and 25. ಸೊ ಇದೆಲ್ಲ ಬಂದ್ಬಿಟ್ಟು 2024-25 ಗೆ ರಿಲೇಟೆಡ್ ಆಗಿರೋ ಇನ್ಕಮ್ ಆಗಿರುತ್ತೆ. ಒಂದು ಬೇಸಿಕ್ ಸ್ಯಾಲರಿ ಪರ್ ಮಂತ್ ಇದೆ 8,000. ಇದನ್ನ ನಾವು ಪರ್ ಆನಮ್ ಕನ್ವರ್ಟ್ ಮಾಡ್ಕೋಬೇಕು. 8,000 ಪರ್ ಮಂತ್ ಇರೋದು 8,000 ಇಂಟು 12 ಮಾಡಿದ್ರೆ ನಮಗೆ ಪರ್ ಆನಮ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಡಿಯರ್ನೆನ್ಸ್ ಅಲವೆನ್ಸ್ ಬಂದ್ಬಿಟ್ಟು 2,000 ಪರ್ ಮಂತ್ ಇದೆ. ಇದ್ರ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ 60% ಡಸ್ ನಾಟ್ ಎಂಟರ್ಸ್. ಇಲ್ಲಿ ಡಸ್ ನಾಟ್ ಎಂಟರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಟು ಸರ್ವಿಸ್ ಬೆನಿಫಿಟ್. ಈ ಸರ್ವಿಸ್ ಬೆನಿಫಿಟ್ ಇಲ್ಲಾಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಇಲ್ಲಾಂದ್ರೆ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ ಅಂತ ಕರಿತೀವಿ. ಇಲ್ಲಿ ಡಸ್ ನಾಟ್ ಅಂತ ಇದೆ. ಸೊ ನಾವು RFA ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. RFA ಸ್ಯಾಲರಿನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತಂದ್ರೆ ಬೇಸಿಕ್ ಸ್ಯಾಲರಿಯಿಂದ ಬಂದ್ಬಿಟ್ಟು ಅಲವೆನ್ಸಸ್ ವರೆಗೂ ಏನೊಂದು ಅಮೌಂಟ್ ಬಂದಿರುತ್ತೋ ನಮ್ಗೆ ಅದ್ರ ಮೇಲೆ ನಾವು ಬೇಸಿಕ್ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡಿಎನ್ಎನ್ಸ್ ಅಲವೆನ್ಸ್ ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಈ ಡಿಎನ್ಎನ್ಸ್ ಅಲವೆನ್ಸ್ ಹೆಂಗಿದ್ರೆ ತಗೋಬೇಕಂತಂದ್ರೆ ಸಪೋಸ್ ನೋಡಿ ಕ್ವಶನ್ ಅಲ್ಲಿ ಈ ತರ ಕೊಟ್ಟಿರ್ತಾನೆ, ಡಿಎನ್ಎನ್ಸ್ ಅಲವೆನ್ಸ್ 60% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಹಂಗಿದ್ರೆ ಮಾತ್ರ ನಾವು ತಗೋಬೇಕು. ಸೊ ಇಲ್ಲೇನ್ ಕೊಟ್ಟಿದ್ದಾನೆ, ಡಿಯರ್ನೆನ್ಸ್ ಅಲವೆನ್ಸ್ 60% ಡಸ್ ನಾಟ್ ಎಂಟರ್ಸ್ ಇಂಟು ಸರ್ವಿಸ್ ಬೆನಿಫಿಟ್. ಸೊ 60% ಸರ್ವಿಸ್ ಬೆನಿಫಿಟ್ ಹೋಗ್ತಾ ಇಲ್ಲ. ಇನ್ ಮಿಕ್ಕಿರೋದೆಷ್ಟು 100 - 60 40%. ಸೊ 40% ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ ಹೋಗ್ತಾ ಇದೆ, ಇಲ್ಲಂದ್ರೆ ಸರ್ವಿಸ್ ಬೆನಿಫಿಟ್ ಆರ್ ಎಲ್ಸ್ ಇಟ್ಸ್ ಆಲ್ಸೋ ನನ್ನ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲರಿ. ಸೊ 40% ಮಾತ್ರ ಎಂಟರ್ ಆಗ್ತಿರೋದು, ಅಷ್ಟು ಮಾತ್ರ ನಾವು ತಗೋಬೇಕಾಗುತ್ತೆ. ಐ ಹೋಪ್ ಯು ಗಾಟ್ ಇಟ್. ಅಂಡ್ ನೆಕ್ಸ್ಟ್ ಏನ್ ಕೇಳಿದರೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ 500 ಪರ್ ಮಂತ್ ಇದೆ. ಇದನ್ನ ಕೂಡ ನಾವು ಪರ್ ಆನಮ್ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಹೇಳಿದರೆ ಬೋನಸ್ 8,000 ಪರ್ ಆನಮ್. ಇಲ್ಲಿ ಪರ್ ಮಂತ್ ಕೊಟ್ಟಿಲ್ಲ, ಪರ್ ಆನಮ್ ಕೊಟ್ಟಿದ್ದಾರೆ. ಬಿಕಾಸ್ ಬೋನಸ್ ಕೊಡೋದು ಒನ್ಸ್ ಇನ್ ಅ ಇಯರ್ ಅಷ್ಟೇ. 8,000 ಕೊಟ್ಟವ್ರೆ. ಅಂಡ್ he has been provided with a rent free accommodation RFA. ತುಂಬಾ ಜನಕ್ಕೆ ಏನ್ ಕನ್ಫ್ಯೂಷನ್ ಅಂತ ಅಂದ್ರೆ ಕ್ವಶನ್ ಅಲ್ಲಿ HRA ಮಾಡ್ಬೇಕಾ ಇಲ್ಲಾಂದ್ರೆ RFA ಮಾಡ್ಬೇಕಾ ಅಂತ. ಸೊ ನೀವು HRA ಮಾಡ್ಬೇಕು ಅಂತಂದ್ರೆ ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ HRA ಮಾಡಿ ಅಂತ, ಇಲ್ಲಾಂದ್ರೆ ಹೌಸ್ ರೆಂಟ್ ಅಲವೆನ್ಸ್ ಅಂತ ಕೊಟ್ಟಿರ್ತಾರೆ, ಇವೆರಡೇ ಕೊಟ್ಟಿರ್ತಾರೆ. RFA ಮಾಡ್ಬೇಕಂತಂದ್ರೆ ರೆಂಟ್ ಫ್ರೀ ಅಕಾಮಿಡೇಷನ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಅನ್ಫರ್ನಿಶ್ಡ್ ಅಕಾಮಿಡೇಷನ್ ಪ್ರೊವೈಡೆಡ್ ಅಂತ ಕೊಟ್ಟಿರ್ತಾರೆ. ಸೊ RFA ಕೊಟ್ಟಾಗ್ಲೂ ಕೂಡ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. RFA ಅಲ್ಲಿ ಫರ್ದರ್ ಟೈಪ್ಸ್ ಕೂಡ ಇರುತ್ತೆ. ಐರಿಡ ಇಲ್ಲ ಓನ್ಡ್ RFA ಅಂತ. ಓನ್ಡ್ RFA ಇಲ್ಲಾಂದ್ರೆ ಐರಿಡ್ RFA ಅಂತ ತುಂಬಾ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾವ್ ಅದನ್ನ ಹೆಂಗೆ ಐಡೆಂಟಿಫೈ ಮಾಡೋದು? ಏನ್ ಹೇಳ್ತಿದ್ದಾನೆ, he has been provided with the rent free accommodation. ಇಷ್ಟೇ ಕೊಟ್ಟಿದ್ದಾನೆ. ಸೊ ರೆಂಟ್ ಫ್ರೀ ಅಕಾಮಿಡೇಷನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಅರ್ಥ ಏನಂತಂದ್ರೆ ಎಂಪ್ಲಾಯರ್ ಅಂದ್ರೆ ಕಂಪ್ನಿದು ಅವ್ರದೇ ಒಂದು ಓನ್ ಬಿಲ್ಡಿಂಗ್ ಇದೆ. ಆ ಓನ್ ಬಿಲ್ಡಿಂಗ್ ಅಲ್ಲಿ ಬಂದ್ಬಿಟ್ಟು ಅಕಾಮಿಡೇಷನ್ ಕೊಡ್ತಿದ್ದಾರೆ ಅಂತ ಅರ್ಥ. ಸಪೋಸ್ he has been provided with rent free accommodation and company paid is ಮಂತ್ಲಿ ರೆಂಟ್ ಅಂತ ಕೊಟ್ಟಿದ್ರೆ ಅವಾಗ ಐರಿಡ್ RFA ಅಂತ ಟ್ರೀಟ್ ಮಾಡ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ದ ಕಾಸ್ಟ್ ಆಫ್ ಫರ್ನಿಚರ್ ಪ್ರೊವೈಡೆಡ್ ಬೀಯಿಂಗ್ 20,000. ಸೊ ಫರ್ನಿಚರ್ ಕಾಸ್ಟ್ ಕೊಟ್ಟಿದ್ದಾರೆ 20,000. ಇದು ಕೂಡ RFA ಕ್ಯಾಲ್ಕುಲೇಟ್ ಮಾಡೋದ್ರ ಮಾತ್ರ ಯೂಸ್ ಆಗುತ್ತೆ, ಎಲ್ಲೂ ಬರಲ್ಲ. ಅಂಡ್ ಫೈನಲ್ ಆಗಿ ಏನ್ ಹೇಳ್ತಿದ್ದಾರೆ, ಕಂಪ್ಯೂಟ್ is taxable income from salary for the assessment year 2024 and 25. So let us compute is taxable income, guys. ಸೊ ಈ ಫಾರ್ಮೆಟ್ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದ್ ವಿಡಿಯೋದಲ್ಲಿ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ, ನೀವು ನೋಡ್ಕೋಬಹುದು. ಸೊ ಫರ್ದರ್ ಡಿಲೇ ಮಾಡದೆ ಸಮ್ನ ನೋಡೋಣ ಬನ್ನಿ. ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಸೆಸಿಯರ್ ಇಲ್ಲಿ ಮಿಸ್ಟರ್ ನಾಗರಾಜ್. ನಾವು ಇದನ್ನ ಯಾವ ಇಯರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋ ಅಂದ್ರೆ ಅಸೆಸ್ಮೆಂಟ್ ಇಯರ್ 2024 and 25 ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಸಮ್ಟೈಮ್ಸ್ ಹೆಡ್ಡಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಫಾರ್ಮೆಟ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಪೇಸ್ಟ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೋಬಹುದು. ಸೊ ಪರ್ಟಿಕ್ಯುಲರ್ ಫಸ್ಟ್ ಬರುತ್ತೆ ಸ್ಯಾಲರಿ. ಸ್ಯಾಲರಿಯಲ್ಲಿ ಬೇಸಿಕ್ ಪೇ, ಡಿಎನ್ಎನ್ಸ್ ಪೇ, ಬೋನಸ್, ಕಮಿಷನ್ ಅಂಡ್ ಅರಿಯರ್ಸ್ ಆಫ್ ಸ್ಯಾಲರಿ ಅಂದ್ರೆ ಅಡ್ವಾನ್ಸ್ ಆಫ್ ಸ್ಯಾಲರಿ ಇರುತ್ತೆ. ಇಷ್ಟೇ ಬರೋದು ಈ ಫಾರ್ಮೆಟ್ ಅಲ್ಲಿ. ಸೊ ಬೇಸಿಕ್ ಪೇ
ಇಲ್ಲಿ ಹೇಳ್ತಿದಾರಲ್ಲ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು 8,000 ಪರ್ ಮಂತ್ ಇದೆ, ಅದನ್ನ ಪರ್ ಆನಮ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ 8,000 ಇಂಟು 12 ಮಾಡಿದ್ರೆ ನಮಗೆ 96,000 ಬರುತ್ತೆ. ಈ ಕ್ವಶನ್ ಅಲ್ಲಿ ನಮಗೆ ಡಿಯರ್ನೆನ್ಸ್ ಪೇ ಕೊಟ್ಟಿಲ್ಲ, ಅದೇ ಡಿಯರ್ನೆನ್ಸ್ ಅಲವೆನ್ಸ್ ಕೊಟ್ಟಿದ್ದಾರೆ. ಡಿಯರ್ನೆನ್ಸ್ ಅಲವೆನ್ಸ್ ಕೊಟ್ರೆ ಅಲವೆನ್ಸಸ್ ಅಲ್ಲಿ ಮಾತ್ರ ನಾವು ತಗೋಬೇಕು, ಡಿಯರ್ನೆನ್ಸ್ ಪೇ ಅಲ್ಲಿ ಬರಲ್ಲ. ಅಂಡ್ ಬೋನಸ್ ಕೊಟ್ಟಿದ್ದಾನೆ, ಬೋನಸ್ ಬಂದ್ಬಿಟ್ಟು ಪರ್ ಆನಮ್ ಕೊಟ್ಟಿರೋದ್ರಿಂದ ನಾವು ಕನ್ವರ್ಟ್ ಏನು ಮಾಡ್ಕೊಳ್ಳೋದು ಬೇಡ. ಸೊ 8,000 ಕೊಟ್ಟಿದ್ದಾನಂತೆ ಬೋನಸ್. ಸೊ ಅದನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ಕೊಂಡಿದೀವಿ. ಕಮಿಷನ್ ಕೂಡ ಕೊಟ್ಟಿಲ್ಲ, ನಿಲ್ಲಾಕಿದ್ದೀನಿ. ಹರಿಯರ್ಸ್ ಆಫ್ ಸ್ಯಾಲರಿ ಅಂಡ್ ಅಡ್ವಾನ್ಸ್ ಆಫ್ ಸ್ಯಾಲರಿ ಕೇಳೋದಿಲ್ಲ ಜಾಸ್ತಿ, ಸೊ ಅದಕ್ಕೂ ಕೂಡ ನಿಲ್ಲಾಕಿದ್ದೀನಿ. ಅಂಡ್ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಸ್ಯಾಲರಿ. ಈ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಸ್ಯಾಲರಿ ಅಂತಂದ್ರೆ ಒಬ್ಬ ಎಂಪ್ಲಾಯ್ಗೆ 1 ವರ್ಷದಲ್ಲಿ ಇಷ್ಟು ಅನ್ಪೇಡ್ ಲೀವ್ ಸ್ಯಾಲರೀಸ್ ಇರುತ್ತೆ. ಸೊ ಆ ಲೀವ್ ನ ತಗೊಂಡಿಲ್ಲ ಅಂತ ಅಂದ್ರೆ ಅಟ್ ದ ಎಂಡ್ ಆಫ್ ದ ಇಯರ್ ಅವ್ರು ಯಾವ ಡೇಸ್ ನ ಬಂದ್ಬಿಟ್ಟು ಲೀವ್ ತಗೊಂಡಿರಲ್ವಲ್ಲ, ಪೇಡ್ ಲೀವ್ಸ್. ನಾನು ನಿಮ್ಗೆ ಫಸ್ಟ್ ಈ ಫಾರ್ಮೆಟ್ ಹೇಳ್ಕೊಡ್ತೀನಿ. ಆರ್ ಎಫ್ ಎನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ, ಆರ್ ಎಫ್ ಎನ್ ಬಂದ್ಬಿಟ್ಟು 2 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸ್, ಇನ್ನೊಂದು ಗೌರ್ಮೆಂಟ್ ಎಂಪ್ಲಾಯ್ಸ್. ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂದ್ರೆ ಯಾರಿಲ್ಲ, ಇಲ್ಲಿ ಪ್ರೈವೇಟ್ ಎಂಪ್ಲಾಯ್ಸ್ ಇರ್ತಾರಲ್ಲ ಅವರಿಗೆ ಯಾವ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂಡ್ ಅದೇ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ರೆ ಗೌರ್ಮೆಂಟ್ ಬಂದ್ಬಿಟ್ಟು ರೇಟ್ಸ್ ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಇದನ್ನ ಬಂದ್ಬಿಟ್ಟು ಕೇಳೋದಿಲ್ಲ. ಕೇಳೋದ್ ನಂಗೆ ಬಂದ್ಬಿಟ್ಟು ಈ ಕಂಡೀಷನ್ಸ್ ಇದ್ರೆ ಮಾತ್ರ. ಸೊ ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಗೆ 2 ಕಂಡೀಷನ್ಸ್ ಬರುತ್ತೆ. ಸಪೋಸ್ ಕಂಪ್ನಿನೇ ಬಂದ್ಬಿಟ್ಟು ಒಂದು ಅವ್ರದೇ ಒಂದು ಓನ್ ಬಿಲ್ಡಿಂಗ್ ಇದೆ, ಸೊ ಓನ್ ಬಿಲ್ಡಿಂಗ್ ಅಲ್ಲಿ ಅಕಾಮಿಡೇಷನ್ ಕೊಟ್ರೆ ಯಾವ ತರ ಟ್ರೀಟ್ ಮಾಡ್ಬೇಕು. ಅಂಡ್ ಕಂಪ್ನಿ ಬಂದ್ಬಿಟ್ಟು ಒಂದು ಬಿಲ್ಡಿಂಗ್ ನ ಹೈರ್ ಮಾಡ್ಬಿಟ್ಟು ಅದ್ರಲ್ಲಿ ಅಕಾಮಿಡೇಷನ್ ಕೊಟ್ರೆ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಇಲ್ಲಿ 2 ಕಂಡೀಷನ್ಸ್ ಬರುತ್ತೆ. ಸೊ ನಾವಿಲ್ಲಿ ಈ ಕ್ವಶನ್ ಅರ್ಥ ಮಾಡ್ಕೊಬಿಟ್ಟಿದೀವಿ. ನಮಗ್ ಬಂದ್ಬಿಟ್ಟಿದ್ದು ಓನ್ಡ್ ಆರ್ ಎಫ್ ಎ ಅಂತ. ಅದನ್ನ ಹೆಂಗ್ ಕಂಡು ಹಿಡಿದ್ವಿ ಅಂತ ಅಂದ್ರೆ, ಸೊ ನಮಗೆ ಬಂದ್ಬಿಟ್ಟು ಕ್ವಶನ್ ಅಲ್ಲಿ ಫಸ್ಟ್ ಕ್ಲೂ ಕೊಟ್ಟವನೇ ಒಂದು ಪಾಪ್ಯುಲೇಷನ್ ಬಗ್ಗೆ, ಇನ್ನೊಂದು ಬಂದ್ಬಿಟ್ಟು ಜಸ್ಟ್ ಆರ್ ಎಫ್ ಎ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಇಲ್ಲಿ ನೀವು ನೋಡ್ಬೋದು, ತೋರಿಸ್ತೀನಿ ಇರಿ. ಇಲ್ಲಿ ನೋಡ್ಬೋದು ಪಾಪ್ಯುಲೇಷನ್ ಬಂದ್ಬಿಟ್ಟು 13 lakhs ಅಂತ ಕೊಟ್ಟಿದ್ದಾನೆ. ಅಂಡ್ ಕ್ವಶನ್ ಅಲ್ಲಿ he has been provided with rent free accommodation. ಸೊ ಯಾವಾಗೆಲ್ಲ ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೋ ನಮ್ಗೆ ಅದು ಗೊತ್ತಾಗುತ್ತೆ ಆರ್ ಎಫ್ ಐ ಬಂದ್ಬಿಟ್ಟು ಓನ್ಡ್ ಅಕಾಮಿಡೇಷನ್ ಅಲ್ಲಿ ಕೊಡ್ತಿರೋದು ಅಂತ. ಪಾಪ್ಯುಲೇಷನ್ ಕೂಡ 13 lakhs ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಓನ್ಡ್ ಇದ್ರೆ ಯಾವ ತರ ಟ್ರೀಟ್ ಮಾಡ್ಬೇಕು, ಹೈರ್ಡ್ ಇದ್ರೆ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಓನ್ಡ್ ಅಂತ ಬಂದಾಗ 3 ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಪಾಪ್ಯುಲೇಷನ್ ಏನಾದ್ರು ಸಪೋಸ್ 25 lakhs ಗಿಂತ ಮೇಲೆ ಇದ್ರೆ 15% ಆನ್ ಸ್ಯಾಲರಿ. ಸಮ್ಟೈಮ್ಸ್ ಇದು ಬಂದ್ಬಿಟ್ಟು ಪಾಪ್ಯುಲೇಷನ್ 13 lakhs, 12 lakhs, 25 lakhs ಅಂತ ಕೊಡೋದಿಲ್ಲ. ಅವನು ಪರ್ಟಿಕ್ಯುಲರ್ ಏರಿಯಾಸ್ ನ ಮೆನ್ಷನ್ ಮಾಡ್ಬಿಡ್ತಾನೆ. ಸಪೋಸ್ ಮೆಟ್ರೋಪಾಲಿಟಿಷನ್ಸ್ ಏರಿಯಾಸ್ ಲೈಕ್ ಡೆಲ್ಲಿ ಆಗಿರ್ಬೋದು, ಚೆನ್ನೈ, ಮದ್ರಾಸ್, ಕಲ್ಕತ್ತಾ, ಮುಂಬೈ, ಬ್ಯಾಂಗ್ಳೂರ್, ಈ ತರ ಏನಾದ್ರು ಕೊಟ್ಟಿದ್ರೆ ಅಲ್ಲಿ ಪಾಪ್ಯುಲೇಷನ್ ಕಾಮನ್ ಆಗಿ ಏನಿರುತ್ತೆ, ಮೋರ್ ದೆನ್ 25 lakhs ಇರುತ್ತೆ. ಓಕೆನಾ? ಸೊ ಅವಾಗ ನಾವು 15% ಆನ್ ದ ಸ್ಯಾಲರಿ ಮಾಡ್ಕೋಬೇಕು. ಇಲ್ಲಿ 15% ಆಫ್ ದ ಸ್ಯಾಲರಿ ಅಂದ್ರೆ ಯಾವ ಸ್ಯಾಲರಿ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ನಾವ್ ಇಲ್ಲಿ ಬಂದ್ಬಿಟ್ಟು ಆರ್ ಎಫ್ ಗೆ ಸಪರೇಟ್ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಅದನ್ನ ಯಾವ ತರ ಮಾಡ್ಬೇಕು ಅಂತಾನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಅಂಡ್ ಪಾಪ್ಯುಲೇಷನ್ ಬಿಟ್ವೀನ್ 10 lakhs to 25 lakhs ಇಸ್ 10% ಆನ್ ದ ಸ್ಯಾಲರಿ. ನಮ್ಗೆ ಈ ಕ್ವಶನ್ ಅಲ್ಲಿ ಬಂದ್ಬಿಟ್ಟು 13 lakhs ಇದೆ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಕಂಡೀಷನ್ 2 ಅಪ್ಲೈ ಆಗುತ್ತೆ. ಅಂಡ್ ಇದೇ ಹೇಳ್ತಿದ್ದೆ 10 lakh to 25 lakh ಬಿಟ್ವೀನ್ ಇದ್ರೆ 10% ಆನ್ ದ ಸ್ಯಾಲರಿ. ಸೊ ಪಾಪ್ಯುಲೇಷನ್ ಬಂದ್ಬಿಟ್ಟು ಬಿಲೋ 10 lakh ಏನಾದ್ರು ಇದ್ರೆ 7.5% ಆನ್ ದ ಸ್ಯಾಲರಿ. ಪಾಪ್ಯುಲೇಷನ್ ಕಡಿಮೆ 10 lakh ಇಂತ ಕಡಿಮೆ ಇದ್ರೆ 7.5% ಆನ್ ದ ಸ್ಯಾಲರಿ. ಅದೇ ಅವ್ರ ಏನಾದ್ರು ಹೈರ್ಡ್ ಅಕಾಮಿಡೇಷನ್ ಕೊಟ್ಟಿದ್ರೆ ಇಲ್ಲಿ 2 ಟೈಪ್ಸ್ ಬರುತ್ತೆ. ಅವ್ರೇನಾದ್ರು ಹೌಸ್ ಅಕಾಮಿಡೇಷನ್ ಕೊಡ್ತಾರಾ, ಇಲ್ಲಾಂದ್ರೆ ಹೋಟೆಲ್ ಅಕಾಮಿಡೇಷನ್ ಕೊಡ್ತಾವ್ರ ಅಂತ ಟ್ರೀಟ್ ಮಾಡ್ಬೇಕು. ಹೌಸ್ ಅಕಾಮಿಡೇಷನ್ ಕೊಟ್ಟಿದ್ರೆ 15% ಆನ್ ದ ಸ್ಯಾಲರಿ ಮಾಡ್ಕೋಬೇಕು. ಸ್ಯಾಲರಿ ಅಂತಂದ್ರೆ ಆರ್ ಎಫ್ ಎ ಸ್ಯಾಲರಿ ಆರ್ ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯರ್. ಎಂಪ್ಲಾಯರ್ ರೆಂಟ್ ಪೇ ಮಾಡ್ತಾರೆ. 15% ಆನ್ ದ ಸ್ಯಾಲರಿ ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯರ್. ಇವೆರಡರಲ್ಲಿ ಯಾವ್ದು ಲೆಸ್ ಇರುತ್ತೋ, ಕಡಿಮೆ ಅಮೌಂಟ್ ಇರುತ್ತೋ ಅದನ್ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಅದೇ ಅವ್ರು ಏನಾದ್ರು ಹೋಟೆಲ್ ಅಕಾಮಿಡೇಷನ್ ಕೊಟ್ಟಿದ್ರೆ 24% ಆಫ್ ದ ಸ್ಯಾಲರಿ ಆರ್ ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯರ್ ವಿಚ್ ಎವರ್ ಇಸ್ ಲೆಸ್ ನ ತಗೋಬೇಕು. ಸೊ ಐ ಹೋಪ್ ಯು ಗಾಟ್ ದಿಸ್ ಒನ್. ಸೊ ಇವಾಗ ನಾವು ಸೀದಾ ಸಮಗೋಣ, ಮತ್ತೆ ಬನ್ನಿ ನೋಡಿ ಗೈಸ್. ನೀವು ನೋಡ್ತಿರ್ಬೋದು ನೋಟ್ 1 ಅಂತ ಮೆನ್ಷನ್ ಮಾಡಿದ್ದೀನಿ. ಇದೆಲ್ಲ ನೀವು ಮೆನ್ಷನ್ ಮಾಡ್ಲೇಬೇಕಾಗುತ್ತೆ. ಯಾಕೆ ಮೆನ್ಷನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ನೋಡ್ಬೋದು ನೋಡಿ, ಆರ್ ಎಫ್ ಐಗೆ ನೋಟ್ 1 ಅಂತ ಮೆನ್ಷನ್ ಮಾಡಿದ್ರೆ ಇವೆಲೇಟರ್ ಹುಡುಕ್ತಾನೆ ನೋಟ್ 1 ಎಲ್ಲಿ ಬರ್ದಿದ್ದಾನೆ ಅಂತ. ಸೊ ಅದಕ್ಕೆ ನಾವಿಲ್ಲಿ ನೋಟ್ 1 ಅಂತ ಮೆನ್ಷನ್ ಮಾಡ್ತೀವಿ. ಸ್ಟೆಪ್ 1 ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಆಫ್ ದ ಸ್ಯಾಲರಿ ಆಫ್ ಅನ್ಫರ್ನಿಶ್ಡ್ ಆರ್ ಎಫ್ ಎ. ಇಲ್ಲಿ ಅನ್ಫರ್ನಿಶ್ಡ್ ಆರ್ ಎಫ್ ಎ ಅಂದ್ರೆ ಏನಿಲ್ಲ, ಸ್ಯಾಲರಿ ಆಫ್ ಆರ್ ಎಫ್ ಎ ನಾವು ಕಂಡುಹಿಡ್ಕೊಳ್ತಾ ಇದೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾನು ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 14% ಆನ್ ದ ಸ್ಯಾಲರಿ, 10% ಆನ್ ದ ಸ್ಯಾಲರಿ, 7.5% ಆನ್ ದ ಸ್ಯಾಲರಿ, 15% ಆನ್ ದ ಸ್ಯಾಲರಿ ಅಂತ ಹೇಳಿದ್ರಲ್ಲ, ಆ ಸ್ಯಾಲರಿ ಯಾವುದು? ಸ್ಯಾಲರಿ ಆಫ್ ಆರ್ ಎಫ್ ಎ.
ಸೊ ಆರ್ ಎಫ್ ಎ ಕೇಳಿದಾನೆ ಅಂತಂದ್ರೆ ಆರ್ ಎಫ್ ಎ ಸ್ಯಾಲ್ರಿ ಕಂಡಿಡ್ಕೋಬೇಕಾಗುತ್ತೆ, ಎಚ್ ಆರ್ ಐ ಕೇಳಿದ್ರೆ ಎಚ್ ಆರ್ ಎ ಸ್ಯಾಲ್ರಿನ ಕಂಡಿಡ್ಕೋಬೇಕಾಗುತ್ತೆ. ಈ ಆರ್ ಎಫ್ ಎ ಸ್ಯಾಲ್ರಿ ತುಂಬಾ ಈಸಿ. ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದಂತ ಅಂದ್ರೆ ನೀವು ನೋಡ್ಬೋದು, ಈ ಸ್ಯಾಲ್ರಿಯಿಂದ ಇಟ್ಕೊಂಡು ಅಲೋವೆನ್ಸಸ್ ವರ್ಗು ಏನ್ ಇನ್ಕಮ್ ಬಂದಿರುತ್ತಲ್ಲ ಅದನ್ನ ನಾವು ಆರ್ ಎಫ್ ಎ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅಂಡ್ ಇದ್ರಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ, ಡಿಎನ್ಎಸ್ ಅಲೋವೆನ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲ್ರಿ ಇದ್ರೆ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ? ಸೊ ಈ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾನೆ, 60% ಬಂದ್ಬಿಟ್ಟು ಫಾರ್ಮಿಂಗ್ ಪಾರ್ಟ್ ಆಫ್ ದ ಸ್ಯಾಲ್ರಿಗೆ ಹೋಗಲ್ಲ, ಅಂದ್ರೆ ಸರ್ವಿಸ್ ಬೆನಿಫಿಟ್ ಹೋಗಲ್ಲ ಅಂತ ಹೇಳ್ತಿದ್ದಾನೆ. ಸೊ 60% ಹೋಗಿಲ್ಲ ಅಂದ್ರೆ ಎಷ್ಟು ಪರ್ಸೆಂಟ್ ಹೋಗುತ್ತೆ? 40% ಹೋಗುತ್ತೆ. ಸೊ 40% ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಬನ್ನಿ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡೋಣ. ಬೇಸಿಕ್ ಪೇ ಕೊಟ್ಟಿದ್ದಾನೆ, ಅದನ್ನ ನಾವು ಪರ್ annum ಕನ್ವರ್ಟ್ ಮಾಡ್ಕೊಂಡಿದೀವಿ, 96,000 ಬಂದಿದೆ. ಅಂಡ್ ಡಿಎನ್ಎಸ್ ಅಲೋವೆನ್ಸ್ ನಾನು ಹೇಳಿದ್ನಲ್ಲ 40% ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ ಹೋಗ್ತಾ ಇದೆ, ಇಲ್ಲ ಸರ್ವಿಸ್ ಬೆನಿಫಿಟ್ ಹೋಗ್ತಾ ಇದೆ. ಸೊ 24,000 ಪರ್ annum ಮೇಲೆ ನಾವು 40% ಮಾಡ್ಕೊಂಡ್ರೆ 9,600 ಬರುತ್ತೆ. ಅಂಡ್ ಬೋನಸ್ ಕೊಟ್ಟಿದ್ದಾನೆ, ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಕೊಟ್ಟಿದ್ದಾನೆ. ಇಷ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮ್ಗೆ ಆರ್ ಎಫ್ ಎ ಸ್ಯಾಲ್ರಿ ಬರುತ್ತೆ. ಈ ಆರ್ ಎಫ್ ಎ ಸ್ಯಾಲ್ರಿ ಮೇಲೆ ನಾವು ಇವಾಗ ಇನ್ನೊಂದು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗುತ್ತೆ, ಅದೇ ಸ್ಟೆಪ್ 2. ಇಲ್ಲಿ ನಾವು ಟ್ಯಾಕ್ಸೇಬಲ್ ಆರ್ ಎಫ್ ಎ ನ ಕಂಡಿಡ್ಕೋಬೇಕಾಗುತ್ತೆ. ಸಿ ಗೈಸ್, ವ್ಯಾಲ್ಯೂ ಆಫ್ ಅನ್ಫರ್ನಿಶ್ಡ್ ಆರ್ ಎಫ್ ಎ. ಈ ಅನ್ಫರ್ನಿಶ್ಡ್ ಆರ್ ಎಫ್ ಎ ಹೆಂಗ್ ಕಂಡಿಡಿದ್ವಿ ಅಂತಂದ್ರೆ 10% ಆನ್ ದ ಸ್ಯಾಲ್ರಿ. ಈ 10% ಆಫ್ ದ ಸ್ಯಾಲ್ರಿ ಹೆಂಗ್ ಬಂತು? ಇಲ್ಲಿ ಹೇಳಿದೀನಿ ನೋಡಿ, ಪಾಪ್ಯುಲೇಷನ್ ಬಂದ್ಬಿಟ್ಟು ಪಾಪ್ಯುಲೇಷನ್ ಬಂದ್ಬಿಟ್ಟು 13 lakh ಇದೆ ಅಂತ ಹೇಳ್ತಿದ್ದಾನೆ. ಸೊ 13 lakh ಇದೆ ಅಂತಂದ್ರೆ ಕಂಡೀಷನ್ 2 ಅಪ್ಲೈ ಆಗುತ್ತೆ ಅಂತ ಹೇಳಿದೀನಿ. 10 lakh to 25 lakh 10% ಆನ್ ದ ಸ್ಯಾಲ್ರಿ. ಸೊ ಸ್ಯಾಲ್ರಿ ಬಂದಿದೆ ಅಲ್ಲ ನಮ್ಗೆ, ಆ ಸ್ಯಾಲ್ರಿ ಮೇಲೆ ನಾವು ಏನ್ ಮಾಡ್ತಿದೀವಿ, 10% ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ನೀವು ಇಲ್ಲಿ ನೋಡ್ಕೋಬಹುದು, ನಮ್ಗೆ ಸ್ಯಾಲ್ರಿ ಬಂದಿರೋದು ಎಷ್ಟು ಆರ್ ಎಫ್ ಎದು 1,19,600. ಸೊ 1,19,600 ಅಲ್ಲಿ ನಾವು 10% ನ ಮಾಡ್ಕೊಂಡ್ರೆ ನಮ್ಗೆ 11,960 ಬರುತ್ತೆ. ಅಂಡ್ ಇದ್ರ ಜೊತೆಗೆ ಇನ್ನೊಂದು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಫರ್ನಿಚರ್ 20,000 ಅಂತ. ಇಲ್ಲಿ ನೋಡ್ಬೋದು ನೀವು, ಕಾಸ್ಟ್ ಆಫ್ ಫರ್ನಿಚರ್ ಬಂದ್ಬಿಟ್ಟು 20,000 ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾವಾಗೆಲ್ಲ ಈ ಕಾಸ್ಟ್ ಆಫ್ ಫರ್ನಿಚರ್ ಕೊಟ್ಟಿರ್ತಾರಲ್ಲ ಅವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ 10% ಆಫ್ ದ ಕಾಸ್ಟ್ ಆಫ್ ಫರ್ನಿಚರ್ ಮಾತ್ರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಈ 10% ಎಲ್ಲಿಂದ ಬಂತ ಅಂತಂದ್ರೆ IT ಆಕ್ಟ್ ಆಫ್ 1961 ಈ ಪ್ರಾವಿಷನ್ ನ ಕೊಡ್ತಾ ಇದೆ. IT ಆಕ್ಟ್ ಆಫ್ 1961 ಹೇಳ್ತಾ ಇದೆ. ಸೊ ಯಾವಾಗೆಲ್ಲ ಕಾಸ್ಟ್ ಆಫ್ ಫರ್ನಿಚರ್ ಇರುತ್ತೋ ಅದನ್ನು 10% ನ ಮಾತ್ರ ತಗೋಬೇಕು. ಇಲ್ಲಿ 20,000 ಇದೆ, 20,000 ನಾವು 10% ಮಾಡಿದ್ರೆ 2,000 ಬರುತ್ತೆ. ಇಲ್ಲಿ ನಾವು ಇದನ್ನ ಆಡ್ ಮಾಡ್ಕೋಬೇಕು, ಲೆಸ್ ಮಾಡಂಗಿಲ್ಲ. 11,960 2,000 ಆಡ್ ಮಾಡಿದ್ರೆ 13,960 ಬರುತ್ತಲ್ಲ, ಇದೇ ಟ್ಯಾಕ್ಸೇಬಲ್ ಆರ್ ಎಫ್ ಎ. ಇಷ್ಟು ಈಸಿ ಕ್ಯಾಲ್ಕುಲೇಷನ್ಸ್, ಸ್ವಲ್ಪ ತಲೆ ಕೆಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಗೆ ಆರ್ ಎಫ್ ಎ ಕೂಡ ಸಿಕ್ಕಿದೆ ಇವಾಗ. ರೆಂಟ್ ಫ್ರೀ ಅಕಾಮಿಡೇಷನ್ 13,960. ಸೊ ಇಲ್ಲಿ ಬಂದಿರೋ ನಮ್ಗೆ ಸ್ಯಾಲ್ರಿ ಅಮೌಂಟ್, ಅಲೋವೆನ್ಸಸ್ ಮತ್ತೆ ವರ್ಕ್ ವಿಸಿಟ್ ಈ ಮೂರನ್ನು ಆಡ್ ಮಾಡ್ಕೊಂಡ್ರೆ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ 1,47,960. ಈ ಗ್ರಾಸ್ ಸ್ಯಾಲ್ರಿಯಲ್ಲಿ ಬಂದ್ಬಿಟ್ಟು ಕೆಲವೊಂದು ಡಿಡಕ್ಷನ್ಸ್ ಇರುತ್ತೆ. ಇದನ್ನ ಯಾವ್ದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಸೆಕ್ಷನ್ 16 ಅಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಕೂಡ ನೋಡೋಣ ಬನ್ನಿ. ಗ್ರಾಸ್ ಸ್ಯಾಲರಿಯಲ್ಲಿ ಕೆಲವೊಂದು ಡಿಡಕ್ಷನ್ಸ್ ಬರುತ್ತೆ, ಅದನ್ನ ಸೆಕ್ಷನ್ 16 ಅಲ್ಲಿ ಹೇಳಿದ್ದಾರೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇದು ಕೂಡ ಫಿಕ್ಸ್ ಆಸ್ ಪರ್ ದ IT ಆಕ್ಟ್. ಎಷ್ಟಂತಂದ್ರೆ 50,000, 50 not 15, 50,000. ಸೊ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ಸೆಕ್ಷನ್ 16 ಸಬ್ಸೆಕ್ಷನ್ 1 ಅಲ್ಲಿ ಹೇಳಿದ್ದಾರೆ 50,000 ನ ಡಿಡಕ್ಟ್ ಮಾಡ್ಕೋಬೇಕು ಅಂತ. ಅಂಡ್ ಫರ್ದರ್ ಹೇಳ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಅಲೋವೆನ್ಸ್, ಅದನ್ನ ಸೆಕ್ಷನ್ 16 ಸಬ್ಸೆಕ್ಷನ್ 2 ಅಲ್ಲಿ ಹೇಳಿದ್ದಾರೆ. ಈ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಯಾರಿಗೆ ಮಾತ್ರ ಡಿಡಕ್ಟ್ ಆಗುತ್ತೆ ಅಂತಂದ್ರೆ ಗವರ್ಮೆಂಟ್ ಎಂಪ್ಲಾಯ್ಸ್ ಮಾತ್ರ ಡಿಡಕ್ಟ್ ಆಗುತ್ತೆ, ಪ್ರೈವೇಟ್ ಎಂಪ್ಲಾಯ್ಸ್ ಆಗೋದಿಲ್ಲ. ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳೋದಿಲ್ಲ ಜಾಸ್ತಿ, ಸೊ ಇಗ್ನೋರ್ ಮಾಡಿ. ಪ್ರೊಫೆಷನಲ್ ಟ್ಯಾಕ್ಸಸ್, ಕೆಲವೊಂದ್ಸತಿ ಪ್ರೊಫೆಷನಲ್ ಟ್ಯಾಕ್ಸಸ್ ನ ಕೇಳಿರ್ತಾನೆ ಕ್ವಶನ್ ಅಲ್ಲಿ, ಆ ಟೈಮಲ್ಲಿ ಇಲ್ಲಿ ಬರುತ್ತೆ. ಪ್ರೊಫೆಷನಲ್ ಟ್ಯಾಕ್ಸಸ್ ಅಲ್ಲಿ 2 ಟೈಪ್ಸ್ ಆಫ್ ಪ್ರೊಫೆಷನಲ್ ಟ್ಯಾಕ್ಸಸ್ ಇರುತ್ತೆ. ಸಪೋಸ್ ಏನಾದ್ರು ಎಂಪ್ಲಾಯ್ನೇ ಬಂದ್ಬಿಟ್ಟು ಪ್ರೊಫೆಷನಲ್ ಟ್ಯಾಕ್ಸ್ ನ ಪೇ ಮಾಡಿದ್ರೆ ಇಲ್ಲಿ ಮಾತ್ರ ಬರುತ್ತೆ. ಅದೇ ಸಪೋಸ್ ಏನಾದ್ರು ಎಂಪ್ಲಾಯರ್ ಬಂದ್ಬಿಟ್ಟು ಪ್ರೊಫೆಷನಲ್ ಟ್ಯಾಕ್ಸ್ ನ ಪೇ ಮಾಡಿದ್ರೆ ಒಂದ್ಸತಿ ಈ ಡಿಡಕ್ಷನ್ ಕೂಡ ತೋರಿಸ್ಕೋಬೇಕಾಗುತ್ತೆ. ಇನ್ನೊಂದ್ ಬಂದ್ಬಿಟ್ಟು ಪರ್ಕ್ವಿಸಿಟ್ಸ್ ಅಲ್ಲಿ ತೋರಿಸ್ಕೋಬೇಕಾಗುತ್ತೆ. ಈ ಪರ್ಕ್ವಿಸಿಟ್ ಸೆಟ್ಟಿಂಗ್ ಅಲ್ಲಿ ಒಂದ್ಸತಿ ತೋರಿಸ್ಕೋಬೇಕು. ಅಂಡ್ ಇನ್ನೊಂದ್ಸತಿ ಬಂದ್ಬಿಟ್ಟು ಈ ಡಿಡಕ್ಷನ್ಸ್ ಇದೆಯಲ್ಲ 16 ಸಬ್ಸೆಕ್ಷನ್ 3 ಅಲ್ಲಿ ಇಲ್ಲೊಂದ್ಸತಿ ತೋರಿಸ್ಕೋಬೇಕು. ಎಂಪ್ಲಾಯರ್ ಪೇ ಮಾಡಿದ್ರೆ ಮಾತ್ರ, ಎಂಪ್ಲಾಯ್ ಪೇ ಮಾಡಿದ್ರೆ ಜಸ್ಟ್ ಇನ್ನೊಂದ್ಸತಿ ಮಾತ್ರ ತೋರಿಸ್ತೀವಿ. ಸೊ ಈ ಗ್ರಾಸ್ ಸ್ಯಾಲರಿಯಲ್ಲಿ ಬಂದ್ಬಿಟ್ಟು ನಾವು 50,000 ನ ಲೆಸ್ ಮಾಡಿದ್ರೆ 97,960 ಬಂದಿದ್ದಲ್ಲ, ಇದೇ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ ಇಲ್ಲಿ ಏನ್ ಕೇಳಿದಾನೆ, ಕಂಪ್ಯೂಟ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ.
ಸೊ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಸ್ಯಾಲರಿ ಕಂಡುಹಿಡಿದಿದ್ವಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2024 and 25. ಅದನ್ನ ನಾವು ಕಂಪ್ಯೂಟ್ ಮಾಡಿದ್ರೆ ನಮ್ಗೇನಾಯ್ತು, ಇಲ್ಲಿ ಸಮ್ ಸಾಲ್ವ್ ಆಗಿತ್ತು ಅಂತ ಅರ್ಥ. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಟಾಟಾ, ಬೈ ಬೈ.